ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ದೊಡ್ಡ ಗಡಿಯಾರವನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಸದ್ಯ ಅದರ ಟೈಮ್ ಸರಿ ಇಲ್ಲ. ಹೌದು, ದಿಕ್ಕಿಗೊಂದು ಟೈಮ್ ತೋರಿಸೋದನ್ನ ನೀವು ನೋಡಿಲ್ಲ ಅಂದ್ರೆ ನಮ್ಮ ಶಿವಮೊಗ್ಗ ನಗರಕ್ಕೆ ಬಂದ್ರೆ ಸಾಕು, ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ನಲ್ಲಿ ಈ ಗಡಿಯಾರವನ್ನ ನೋಡಿದ್ರೆ ಸಾಕು, ಟೈಮ್ ಎಷ್ಟು ಅನ್ನೋದನ್ನೇ ನೀವು ಮರೆತು ಬಿಡ್ತೀರಾ. ಒಂದ್ ಕಡೆ 11 ಗಂಟೆ ತೋರಿಸಿದ್ರೆ ಇನ್ನೊಂದ್ ಕಡೆ 7 ಗಂಟೆ 10 ನಿಮಿಷ ತೋರಿಸ್ತಾ ಇದೆ, ಮತ್ತೊಂದ್ ಕಡೆ 11 ಗಂಟೆ 10 ನಿಮಿಷ ತೋರಿಸ್ತಾ ಇದೆ, ಇನ್ನೊಂದ್ ಕಡೆ 2 ಗಂಟೆ ತೋರಿಸ್ತಾ ಇದೆ. ಸ್ಮಾರ್ಟ್ ಸಿಟಿ ವತಿಯಿಂದ ನಿರ್ಮಾಣ ಮಾಡಿರುವಂತಹ ಗೋಪುರ ಗಡಿಯಾರ ದಿಕ್ಕಿಗೊಂದು ಸಮಯವನ್ನ ತೋರಿಸ್ತಾ ಇದೆ. ನಿರ್ವಹಣೆ ಕೊರತೆಯಿಂದ ಗೋಪುರದ ಗಡಿಯಾರಗಳಲ್ಲಿ ಸಮಯದ ವ್ಯತ್ಯಾಸವಾಗಿದೆ. 4 ದಿಕ್ಕಿಗೂ ಸಮಯ ತೋರಿಸಲು ಗಡಿಯಾರದ ಗೋಪುರ ಮತ್ತು ಸಣ್ಣ ಪಾರ್ಕ್ ನಿರ್ಮಿಸಲಾಗಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಕಾಮಗಾರಿ ನಡೆಸಲಾಗಿದೆ. ಆದರೆ ನಿರ್ವಹಣೆ ಕೊರತೆಯಿಂದಾಗಿ ಈ ಗಡಿಯಾರದಲ್ಲಿ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ಸಮಯ ತೋರಿಸ್ತಾ ಇದೆ. ಪೂರ್ವ ಮತ್ತು ದಕ್ಷಿಣಕ್ಕೆ ಮುಖ ಮಾಡಿರುವ ಗಡಿಯಾರಗಳು ಒಂದೊಂದು ಸಮಯವನ್ನ ತೋರಿಸ್ತವೆ. ಇನ್ನು ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿರುವ ಗಡಿಯಾರಗಳು ಸರಿಯಾದ ಸಮಯವನ್ನ ತೋರಿಸ್ತಾ ಇವೆ. ರಾತ್ರಿ ವೇಳೆ ಗಡಿಯಾರದಲ್ಲಿ ಸಮಯ ಕಾಣಲಿ ಅಂತ ಒಳಭಾಗದಲ್ಲಿ ಲೈಟ್ ಹಾಕಲಾಗಿತ್ತು. ಈಗ ಗಡಿಯಾರದ ಒಳಗಿರುವ ಲೈಟ್ ಕೂಡ ಹಾಳಾಗಿದೆ. ಹಾಗಾದ್ರೆ ಕಾಟಾಚಾರಕ್ಕೆ ಈ ಗಡಿಯಾರ ಹಾಕಿರುವುದು ಯಾಕೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಉಷಾ ನರ್ಸಿಂಗ್ ಹೋಮ್ ಹತ್ರ ಒಂದು ಗಡಿಯಾರವನ್ನ ನಿರ್ಮಾಣ ಮಾಡಲಾಗಿದೆ. ಈ ಗೋಪುರ ಗಡಿಯಾರದ ಸಮಯ ಮಾತ್ರ ದಿಕ್ಕಿಗೆ ಒಂದೊಂದು ತೋರಿಸ್ತಾ ಇದೆ. ಯಾಕೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದರನ್ನ ಸರಿಯಾಗಿ ನಿರ್ವಹಣೆ ಮಾಡಲಾಗ್ತಾ ಇಲ್ಲ? ಏನಿದೆ ಇದ್ರ ಬಗ್ಗೆ ಮಾಹಿತಿ? ನಯನ, ಈಗ ಅಲ್ಲಿ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್, ಅದು ಅಕ್ಕಮಹಾದೇವಿ ವೃತ್ತ ಏನಿದೆ, ಅಲ್ಲಿ ಇರ್ತಕ್ಕಂತ ಗಡಿಯಾರ ಏನಿದೆ, ಅದು ಆಕ್ಚುಲಿ ಶಿವಮೊಗ್ಗದ ಬಹಳ ಪ್ರಮುಖವಾದಂತ ಒಂದು ಆಕರ್ಷಣೆ. ಅಂತ ಒಂದು ಗಡಿಯಾರ ಎಲ್ಲೂ ಇತ್ತಲ್ಲ. ಈ ಹಿಂದೆ ಇತ್ತು, ಮಾಮ್ಕೋಸಲ್ಲಿ ಒಂದಿತ್ತು. ಮಾಮ್ಕೋಸಲ್ಲಿ ಎತ್ತರದ ಕಟ್ಟಡಕ್ಕೆ ಒಂದು ಗಡಿಯಾರವನ್ನು ಹಾಕಿದ್ರು. ಅದು ಶಿವಮೊಗ್ಗದ ಆಕರ್ಷಣೆ ಆಗಿತ್ತು. ಎಲ್ಲರೂ ಸಹ ಗಡಿಯಾರ ನೋಡ್ಲಿಕ್ಕಾಗಿನೇ ಅಲ್ಲಿಗೆ ಹೋಗ್ತಾ ಇದ್ರು. ಅದಾದ ನಂತರ ಈಗ ಶಿವಮೊಗ್ಗದಲ್ಲಿ ಆ ಅಕ್ಕಮಹಾದೇವಿ ವೃತ್ತ ಏನಿದೆ, ಆ ಅಕ್ಕಮಹಾದೇವಿ ವೃತ್ತದಲ್ಲಿ ಉಷಾ ನರ್ಸಿಂಗ್ ಹೋಮ್ ಸರ್ಕಲ್ ನಲ್ಲಿ, ಆ ಸರ್ಕಲ್ ನಿಂದ ರೈಲ್ವೆ ಸ್ಟೇಷನ್ ಹೋಗೋ ದಿಕ್ಕಿನಲ್ಲಿ ಒಂದು ಗಡಿಯಾರವನ್ನು ಹಾಕಿದ್ದಾರೆ. ಬಹಳ ಸುಂದರವಾಗಿದೆ. ಬರೀ ಗಡಿಯಾರ ಮಾತ್ರ ಅಲ್ಲ, ಗಡಿಯಾರ ಇರತಕ್ಕಂಥ ಜಾಗದಲ್ಲಿ ಒಂದು ಪಾರ್ಕ್ ಅನ್ನು ಸಹ ಮಾಡಿದ್ದಾರೆ. ವಾಸ್ತವವಾಗಿ ಈ ಗಡಿಯಾರ ರವೀಂದ್ರನಗರ ಗಣಪತಿ ದೇವಸ್ಥಾನ ಏನಿದೆ, ಅದು ಎದುರಲ್ಲಿ ಇರತಕ್ಕಂತ ಎದುರು ಭಾಗದಲ್ಲಿ ಇರತಕ್ಕಂತ ಒಂದು ಖಾಲಿ ಉಳಿದಿರೋ ತ್ರಿಕೋನಾಕೃತಿಯ ಜಾಗ ಇದೆ, ಅಲ್ಲೇ ಆಗ್ಬೇಕಿತ್ತು, ಬಸ್ ನಿಲ್ದಾಣದ ಪಕ್ಕದಲ್ಲೇ. ಆದ್ರೆ ಅಲ್ಲಿ ಆಗ್ಲಿಲ್ಲ, ಯಾವ್ಯಾವ ಕಾರಣಕ್ಕೂ ಆಗ್ಲಿಲ್ಲ. ಬೇರೆ ಬೇರೆ ಬಹಳ ಚರ್ಚೆಗಳಾಯ್ತು. ಕೊನೆಗೆ ಅದ್ರ ಎದುರಿಗೇನೆ ಇರ್ತಕ್ಕಂತ ಇನ್ನೊಂದು ಜಾಗ, ಇದು ರೈಲ್ವೆ ಸ್ಟೇಷನ್ ಹೋಗ್ತಕ್ಕಂಥ ಜಾಗ, ಇಲ್ಲಿ ಹಾಕಿರೋ ಸೂಕ್ತ ಆಗತ್ತೆ ಅಂತೇಳಿ ಗಡಿಯಾರವನ್ನ ಅಲ್ಲಿ ಅಳವಡಿಸಿದ್ರು. ಆದ್ರೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ, ಬಹಳ ಸುಂದರವಾಗಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮಾಡಿರ್ತಕ್ಕಂತ ಕಾಮಗಾರಿ ಇದು. HMT ಸಂಸ್ಥೆ ಗಡಿಯಾರವನ್ನು ಹಾಕಿದೆ. ಆದ್ರೆ ತಾಂತ್ರಿಕ ಕಾರಣದಿಂದ, ಅದ್ಯಾವ್ದು ಅಂತ ಹೇಳ್ತೀನಿ, ತಾಂತ್ರಿಕ ಕಾರಣದಿಂದ ಆ ಗಡಿಯಾರದಲ್ಲಿ ಈ ಸಮಯವೇ ಸರಿಯಾಗಿ ಕಾಣ್ತಾ ಇಲ್ಲ. ಒಂದೊಂದು ಗಡಿಯಾರವೂ ಸಹ ಒಂದೊಂದು ಸಮಯ ತೋರಿಸ್ತಾ ಇದೆ. ಹಾಗಾಗಿ ಎಲ್ಲ ಶಿವಮೊಗ್ಗದ ನಾಗರಿಕರು ಎಲ್ಲರೂ ಆ ಗಡಿಯಾರನ ಮೊದಲು ಸರಿ ಮಾಡಿಸಪ್ಪ ಅಂತ ಹೇಳ್ತಕ್ಕಂಥ ಒಂದು ಸ್ಥಿತಿ ಬಂದಿದೆ. ಯಾಕಂದ್ರೆ ಒಂದು ಗಡಿಯಾರವೂ ಸಹ ಸರಿಯಾಗಿ ಸಮಯ ತೋರಿಸ್ತಾ ಇಲ್ಲ. ಇನ್ನೊಂದೇನಂದ್ರೆ, ರಾತ್ರಿ ವೇಳೆ ಅಲ್ಲಿ ಕಾಡ್ಲಿ ಎಷ್ಟು ಟೈಮ್ ಅಂತ ಗೊತ್ತಲ್ಲ ಅಂತ ಒಳಗರಿಂದ ದೀಪ ಬರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ರು. ಈಗ ಆ ದೀಪನೂ ಬರ್ತಾ ಇಲ್ಲ ಅಂತ ಹೇಳಿ ಬಹಳ ಜನ ಸ್ಥಳೀಯರು ಸಹ ಹೇಳ್ತಾ ಇದಾರೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಏನು ಅಂತ ನೋಡ್ಬೇಕಾಗಿದೆ ನಾಯನ. ಓಕೆ, ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದೊಂದೇ ಕಾಮಗಾರಿ ಅಲ್ಲ, ಹಲವಾರು ಕಾಮಗಾರಿಗಳು ನಡೆದಿದ್ದಾವೆ. ಆದ್ರೆ ಅದರ ನಿರ್ವಹಣೆ ಮಾತ್ರ ಸರಿಯಾಗಿ ನಡೀತಾ ಇಲ್ಲ. ಯಾಕೆ ಈ ರೀತಿ ಕಾಟಾಚಾರಕ್ಕೆ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಕೂಡ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಏನ್ ಹೇಳ್ತೀರಾ? ನಯನ, ಈ ಗಡಿಯಾರ ಏನಿದೆ, ಬಹಳ ಮಹತ್ವಾಕಾಂಕ್ಷೆಯಿಂದ ಶುರು ಮಾಡಿದಂತ ಒಂದು ಯೋಜನೆ ಇದು ಸ್ಮಾರ್ಟ್ ಸಿಟಿ ಯೋಜನೆ. ನಗರದ ಸೌಂದರ್ಯೀಕರಣಕ್ಕೆ ಬೇಕಾದಂತ ಯೋಜನೆಗಳೆಲ್ಲ, ಪ್ಲಾನ್ಗಳೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿಯ ಒಂದು ಗಡಿಯಾರವನ್ನ ಸ್ಥಾಪನೆ ಮಾಡ್ಬೇಕು ಅಂತ ಒಂದು ಚರ್ಚೆ ಬಂತು. ಅದು ಶಿವಮೊಗ್ಗದಲ್ಲಿ 2 ಬ್ರಿಡ್ಜ್ ಇರ್ತಕ್ಕಂತ ಜಾಗದಲ್ಲಿ ನಿಲ್ಲಿಸಿದ್ರೆ ಹೇಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ, ಕೊನೆಗೆ ರವೀಂದ್ರನಗರ ಗಣಪತಿ ದೇವಸ್ಥಾನ, ಈ ಬೇರೆ ಬೇರೆ ಕಡೆ ಎಲ್ಲ ಚರ್ಚೆಯಾಗಿ ಕೊನೆಗೆ ಆ ಜಾಗದಲ್ಲೇ ಬಂತು. ಮತ್ತೆ ಇದು ಇನ್ನೊಂದು ಏನಂದ್ರೆ ವಿಶೇಷ, ಈ ಗಡಿಯಾರ
ವಿದ್ಯುತ್ನಿಂದ ನಡೆಯುತ್ತೆ. 4 ಗಡಿಯಾರಗಳು ಸಹ ಕಂಟಿನ್ಯೂಸ್ ನಡೀತಾನೆ ಇರುತ್ತೆ. ಅಕಸ್ಮಾತ್ ಕರೆಂಟ್ ಹೋದ್ರೂ ಸಹ 12 ಗಂಟೆಗಳ ಕಾಲ ಆ ಗಡಿಯಾರಗಳು ನಡೆಯುವಷ್ಟು ವಿದ್ಯುತ್ತನ್ನ ಕೊಡ್ಲಿಕ್ಕಾಗೇನೆ UPS ಸಹ ಮಾಡಿದ್ದಾರೆ ಅಲ್ಲಿ. ಆ UPS ಸಹ ಎಲ್ಲ ಅಲ್ಲೂ ಸಹ ಪವರ್ ಹೋಯ್ತು, ಅಲ್ಲೂ ಸಹ UPS ಆಫ್ ಆಯ್ತು ಅಂತಂದ್ರೆ ಆಗ ಗಡಿಯಾರಗಳು 12 ಗಂಟೆ, ಗಡಿಯಾರದ ಮುಳ್ಳುಗಳು 12 ಗಂಟೆಗೆ ಬಂದ್ ನಿಲ್ತವೆ. ಅದಾದ್ಮೇಲೆ ಯಾವಾಗ ಕರೆಂಟ್ ಸಂಪರ್ಕ ಒದಗುತ್ತೋ ಆಗ GPS ಆಧಾರದ ಮೇಲೆ ಆ ಗಡಿಯಾರಗಳು ನಿಗದಿತ ಅವತ್ತಿನ ಆ ಕ್ಷಣಕ್ಕೆ ಯಾವ ಟೈಮ್ ಇರುತ್ತೋ ಆ ಟೈಮಿಗೆ ಎಲ್ಲಾ ಗಡಿಯಾರದ ಮುಳ್ಳುಗಳು ತಿರುಗಿ ಹೋಗಿ ನಿಲ್ತವೆ ಅನ್ನುವಂತ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದಂತ ಗಡಿಯಾರಗಳಿದು. ಆದ್ರೆ ಈಗ ಕರೆಂಟ್ ಇದ್ದಾಗ್ಲೇನೆ UPS ಆಫ್ ಆಗದೇ ಇರೋ ಸಂದರ್ಭದಲ್ಲೇನೆ ಈಗ ಗಡಿಯಾರಗಳು ತಪ್ಪು ಟೈಮ್ ಅನ್ನ ತೋರಿಸ್ತಾ ಇದಾವೆ. ಅದೇನು GPS ವರ್ಕ್ ಆಗ್ತಾ ಇಲ್ವಾ, GPS ಆಧಾರಿತ ಸಮಯವನ್ನ ತೋರಿಸ್ಬೇಕು ಅಂತಕ್ಕಂಥ ತಂತ್ರಜ್ಞಾನ ಇದ್ರೆ ಈಗ ಯಾಕೆ ಈ ಗಡಿಯಾರಗಳು ಈಗ ತೋರಿಸ್ತಾ ಇಲ್ಲ ಸರಿಯಾದ ಸಮಯವನ್ನ, GPS ಆಧಾರಿತ ತಂತ್ರಜ್ಞಾನ ವರ್ಕ್ ಆಗ್ತಾ ಇಲ್ವಾ, ಇವೆಲ್ಲವೂ ನೋಡ್ಬೇಕಾಗಿದೆ. ಸ್ಮಾರ್ಟ್ ಸಿಟಿ ನಿರ್ವಹಣೆ ಮಾಡ್ಬೇಕಾಗಿದೆ. ಆಮೇಲೆ ಇನ್ನೊಂದೇನಂದ್ರೆ ಸ್ಮಾರ್ಟ್ ಸಿಟಿ ನಿರ್ವಹಣೆ ಮಾಡತಕ್ಕಂತ ಕಾಮಗಾರಿಗಳನ್ನ ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡ್ಬೇಕು. ಈ ಗಡಿಯಾರ ಇನ್ನು ಹ್ಯಾಂಡ್ ಓವರ್ ಆಗಿದೆಯೋ ಇಲ್ಲೋ ಇನ್ನೂ ಸ್ಪಷ್ಟತೆ ಇಲ್ಲ. ಹ್ಯಾಂಡ್ ಓವರ್ ಆಗಿಲ್ಲ ಅಂತಂದ್ರೆ ಸ್ಮಾರ್ಟ್ ಸಿಟಿ ಮಾಡ್ಬೇಕಾಗತ್ತೆ. ಹ್ಯಾಂಡ್ ಓವರ್ ಆಗಿದ್ರೆ ಮಹಾನಗರ ಪಾಲಿಕೆ ಕೆಲಸವನ್ನು ಮಾಡ್ಬೇಕಾಗತ್ತೆ. ಜೊತೆಗೆ ಶಿವಮೊಗ್ಗದ ಬೇರೆ ಬೇರೆ ಕಡೆ ಇರತಕ್ಕಂತ ಸ್ಮಾರ್ಟ್ ಸಿಟಿ ಕೆಲಸಗಳೇನಿದೆ ಆ ಕೆಲಸಗಳನ್ನು ಸಹ ಸರಿಯಾಗಿ ನಿರ್ವಹಣೆ ಆಗ್ಬೇಕು. ಮಾಡೋದಷ್ಟೇ ಮುಖ್ಯ ಅಲ್ಲ. ಈಗೇನು ಅರಮನೆ ರಸ್ತೆ ಅಂತ ಮಾಡಿದ್ದಾರೆ, ಆಮೇಲೆ ಒಂದು ಪಾರಂಪರಿಕ ರಸ್ತೆ ಅಂತ ಮಾಡಿದ್ದಾರೆ ಇಲ್ಲಿ BB ಸ್ಟ್ರೀಟ್ ನಲ್ಲಿ, ರಾವಣ ಶೆಟ್ಟಿ ಪಾರ್ಕಿಗೆ ಹೋಗೋ ದಾರಿನಲ್ಲಿ. ಈಗ ಇನ್ನೊಂದು ಲೋಕಾರ್ಪಣೆ ಆಗ್ಲಿಕ್ಕೆ ಇನ್ನು ಬಾಕಿ ಇದೆ, ತುಂಗಾ ನದಿಯ ರಿವರ್ ಫ್ರಂಟ್. ಆ ಕಾಮಗಾರಿ ಸಹ ಇನ್ನು ಸಾರ್ವಜನಿಕರು ಓಡಾಡ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿ. ಆ ರಿವರ್ ಫ್ರಂಟ್ ಕಾಮಗಾರಿ ಅದು ಸಹ ನಗರದ ಸೌಂದರ್ಯೀಕರಣ ದೃಷ್ಟಿಯಿಂದ ಮಾಡಿದ ಕಾಮಗಾರಿ, ಅದೂ ಲೋಕಾರ್ಪಣೆಗೆ ಬಾಕಿ ಇದೆ. ಇನ್ನು ಬಹಳಷ್ಟು ಕಾಮಗಾರಿಗಳಿದೆ. ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಈ ಕಾಮಗಾರಿಗಳನ್ನ ನಿರ್ವಹಿಸಿ ಆ ಕಾಮಗಾರಿಗಳನ್ನ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ರೆ ಜವಾಬ್ದಾರಿ ಕಳೆದೋಯ್ತು ಅಂತಲ್ಲ, ಒಂದು ಸರಿಯಾಗಿ ಕೆಲಸ ಆಗಿರ್ಬೇಕು ಮತ್ತು ಪಾಲಿಕೆಯು ಸಹ ಮುಂದಿನ ದಿನಗಳಲ್ಲಿ ಸಮರ್ಥವಾಗಿ ನಿರ್ವಹಣೆ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಈಗ ಆಗಿರ್ತಕ್ಕಂಥ ಎಲ್ಲಾ ಕಾಮಗಾರಿಗಳನ್ನು ಸಹ ಸಮರ್ಥವಾಗಿ ನಿರ್ವಹಣೆ ಮಾಡ್ಬೇಕಾಗಿದೆ. ಜೊತೆಗೆ ಹ್ಯಾಂಡ್ ಓವರ್ ಆದ ನಂತರ ಮಹಾನಗರ ಪಾಲಿಕೆ ನಿರ್ವಹಣೆ ಮಾಡ್ಬೇಕದ್ನ ಯಾವ ರೀತಿ ಮಾಡುತ್ತೆ, ಹೇಗ್ ಮಾಡುತ್ತೆ. ಸ್ಮಾರ್ಟ್ ಸಿಟಿ ಏನೋ ಕೆಲಸ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುತ್ತೆ, ಆದ್ರೆ ಪಾಲಿಕೆ ಸರಿಯಾಗಿ ನಿರ್ವಹಣೆ ಮಾಡದೇ ಇದ್ರೆ ಮತ್ತೆ ಜನರಿಂದ ಬಯಸ್ಕೊಳ್ಬೇಕಂತ ಕೆಲಸ ಪಾಲಿಕೆಗೆ ಆಗುತ್ತೆ. ಹಾಗಾಗಿ ಈ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೈಗೊಂಡಂತ ಕಾಮಗಾರಿಗಳನ್ನ ಹ್ಯಾಂಡ್ ಓವರ್ ಮಾಡೋಕ್ಕಿಂತ ಮುಂಚೆ ಅವುಗಳ ಗುಣಮಟ್ಟವನ್ನ ಸರಿಯಾಗಿ ತೀರ್ಮಾನಿಸಿ ಬೇರೆ ಏನೇ ಆಗಿ ಇದು ಎಲ್ಲಾ ನಾಗರಿಕರು, ಬಹುತೇಕ ನಾಗರಿಕರು, ನಾಗರಿಕ ಸಂಘಟನೆಗಳು ಇದೇ ಮಾತನ್ನ ಹೇಳ್ತಾ ಇದಾರೆ. ಕಾಮಗಾರಿ ಹ್ಯಾಂಡ್ ಓವರ್ ಆಗೋಕ್ಕಿಂತ ಮುಂಚೆ ಆ ಕಾಮಗಾರಿಯ ಗುಣಮಟ್ಟವನ್ನ, ಆ ಕಾಮಗಾರಿ ಬಾಳಿಕೆಯನ್ನ ಎಲ್ಲ ಪರಿಶೀಲಿಸಿ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಆ ರೀತಿ ಪಾಲಿಕೆನೂ ಸಹ ಮಾಡ್ಕೋಬೇಕು. ಅದನ್ನೆಲ್ಲ ಗುಣಮಟ್ಟ ಪರಿಶೀಲನೆ ಮಾಡಿ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಆಮೇಲೆ ನಿರ್ವಹಣೆ ಮಾಡ್ಬೇಕು. ಎಲ್ಲ ಈ ರೀತಿ ಗಡಿಯಾರ ಆದಂಗೆ ಆಗ್ಬಾರ್ದು. ಗಡಿಯಾರ ಎಲ್ಲ ಒಂದೊಂದು ಗಡಿಯಾರ ಒಂದೊಂದು ಟೈಪ್ ತೋರಿಸ್ತಿದಿಲ್ಲ, ಆ ರೀತಿ ಆಗ್ಬಾರ್ದು. ಹಾಗಾಗಿ ನಿರ್ವಹಣೆ ಮಾಡ್ಬೇಕು, ಸಮರ್ಥವಾಗಿ ನಿರ್ವಹಣೆ ಮಾಡ್ಬೇಕು, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ಇದು ಬಹುಶಃ ಗಡಿಯಾರ ಒಂದು ಸಂಕೇತ ಮಾತ್ರ. ಶಿವಮೊಗ್ಗದ ಏನು ಬಹಳ ಇಷ್ಟಪಟ್ಟು ಎಲ್ರೂ ಸಹ ಒತ್ತಾಯ ಮಾಡಿ ಬಹಳ ಪ್ಲಾನ್ ಎಲ್ಲ ಮಾಡಿದಂತ ಗಡಿಯಾರ ಏನಿದೆ ಇದು ಒಂದು ಸಂಕೇತ ಮಾತ್ರ. ಗಡಿಯಾರದ 4 ಗಡಿಯಾರಗಳು ಒಂದೇ ಸಮಯನ ತೋರಿಸ್ಬೇಕು. ಆ ಮೂಲಕ ಶಿವಮೊಗ್ಗ ಜಿಲ್ಲೆಯ ಸೌಂದರ್ಯೀಕರಣಕ್ಕೆ ಒಂದು ಹೊಸ ಮೆರುಗನ್ನು ಕೊಡಬೇಕು ಅಂತ ಹೇಳಿ. ಹಾಗಾಗಿ ಸಾಂಕೇತಿಕವಾಗಿ ಕೆಲಸ ಏನಿದೆ ಇದು ಮೊದಲು ಸರಿ ಆಗ್ಬೇಕು. ಜೊತೆಗೆ ಸ್ಮಾರ್ಟ್ ಸಿಟಿಯ ಬೇರೆ ಬೇರೆ ಕೆಲಸಗಳು ಸಹ ಸರಿಯಾಗಿ ನಿರ್ವಹಣೆ ಆಗ್ಬೇಕಾಗಿದೆ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.